ನಮಸ್ಕಾರ. ಈಗಾಗಲೇ ನಿದ್ರಾದೇವಿ ಸಿನಿಮಾದ ಬಗ್ಗೆ ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಿದ್ರಾದೇವಿ ಈ ಸಿನಿಮಾದ ಬಗ್ಗೆ ನಮ್ಮ ಶ್ರೀ ಮುರಳಿಯವರಿಂದ ಹಿಡಿದು ಪ್ರಶಾಂತ್ ಸಾಂಬರ್ಗಿ ಅವರು ಎಲ್ಲರೂ ಸಹ ಆ ಸಿನಿಮಾದ ಬಗ್ಗೆ, ಆ ಸಿನಿಮಾ ಜರ್ನಿ ಬಗ್ಗೆ ಸಾಕಷ್ಟು ಒಳ್ಳೆಯ ಒಂದಷ್ಟು ಮಾತುಗಳನ್ನ ತಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ಏನು ನಮ್ಮ ಪ್ರವೀಣ್ ಶೆಟ್ರು, ವಿಶೇಷವಾಗಿ ಪ್ರವೀಣ್ ಶೆಟ್ರದು ಹೋರಾಟದ ಆದಿ, ಅವ್ರದೇ ಆದಂತ ಒಂದು ಕನ್ನಡ ಪರ ಸಂಘಟನೆಯನ್ನ ಕಟ್ಕೊಂಡು ಅವ್ರದೇ ಒಂದು ದಾಟಿಯಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಅವರು ಚಿರಪರಿಸ್ತಾರೆ ಅಂತ ಹೇಳಿ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದು. ಅದೇ ದಾಟಿಯಲ್ಲಿ ಇವತ್ತು ಒಂದು ಅವ್ರ ಮಗನ ಇವತ್ತು ಅವರು ಸುಪುತ್ರರಾಗಿರ್ತಕ್ಕಂಥ ನಮ್ಮ ಪ್ರವೀಣ್ ಶೆಟ್ಟಿ ಅವರು, ಅದೆಲ್ಲ ಪ್ರವೀಣ್ ಶೆಟ್ಟಿ ಅಂತಂದವರು, ಪ್ರವೀಣ್ ಅವರು ಅವರ ತಂದೆಯವರ ಹಾದಿಯನ್ನ ಬಿಟ್ಟು ಒಬ್ಬ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಸಿನಿಮಾಗಳನ್ನ ಕೊಡಬೇಕು, ಒಳ್ಳೆಯ ಅಭಿರುಚಿ ಇರ್ತಕ್ಕಂಥ ಕನ್ನಡ ನಾಡಿನ ಜನತೆಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನ ಕೊಡಬೇಕು ಅಂತೇಳಿ ಒಂದು ಒಳ್ಳೆಯ ರಂಗವನ್ನ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ. ಈ ಸಿನಿಮಾವು ಸಹ ಇವತ್ತು ಟ್ರೀಸರ್ ನೋಡಿದ್ದೀರಿ, ತುಂಬಾ ಚೆನ್ನಾಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಸಿನಿಮಾ 100 ದಿನಕ್ಕೂ ಹೆಚ್ಚು ಪ್ರದರ್ಶನವನ್ನ ಕಂಡು ಯಶಸ್ವಿಯಾಗಲಿ ಅಂತೇಳಿ ನಾನು ಅವರಿಗೆ ಶುಭವನ್ನು ಹಾರೈಸ್ತೀನಿ. ವಿಶೇಷವಾಗಿ ನನ್ನ ಜಯರಾಮ್ ಅವರು ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಅಂತ ಮಾತ್ರ ನನಗೆ ಗೊತ್ತಿತ್ತು, ಆದ್ರೆ ಸಿನಿಮಾ ರಂಗಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಇವತ್ತೇ ಗೊತ್ತಾಗಿದ್ದು. ನನಗೆ ಬಹಳ ಹಳೆಯ ಪರಿಚಯ, ಹಳೆಯ ಸ್ನೇಹಿತರು. ಅವ್ರು ಇನ್ನೊಬ್ರು, ಅವರ ಕುಟುಂಬದಲ್ಲಿ ಇನ್ನೊಬ್ರು, ಅವ್ರ ಮಾವ ಅವರು, ನಮ್ಮ ಫ್ಯಾಮಿಲಿ ಬಹಳ ಬೇಕಾಗಿರ್ತಕ್ಕಂಥವ್ರು ಅಜ್ಜಣ್ಣವ್ರು ಅಂತೇಳಿ ACP ಆಗಿ ಕೆಲಸ ಮಾಡಿದ್ರು, ಪೊಲೀಸ್ ಇಲಾಖೆಯಲ್ಲಿ ಬಹಳ ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅವರಿಂದ ಇವರು ನಮ್ಗೆ ಚಿರ ಪರಿಚಯ, ಹಾಗಾಗಿ ಬಹಳ ವರ್ಷದಿಂದ ಗೊತ್ತಿತ್ತು. ಇವತ್ತು ಇವರು ಈ ಸಿನಿಮಾಗೆ ನಿರ್ಮಾಪಕರಾಗಿ ಏನು ಹಣವನ್ನ ಇದಕ್ಕೆ ಹೂಡಿದ್ದಾರೆ. ಆ ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ, ಮುಂದಿನ ದಿನಗಳಲ್ಲಿ ಹೆಚ್ಚು ಅವ್ರಿಗೆ ಯಶಸ್ಸು ಸಿಗಲಿ ಅಂತೇಳಿ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೀತಿ ಸದಾ ಕಾಲ ನಮ್ಮ